ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಪೈಲ್ ರೀಡಿಂಗ್ ಇದೆ. ಇದು ಪೈಲ್ ನಂಬರ್ 1, ರೆಡ್ ಕಾರ್ನೇಲಿಯನ್. ಪೈಲ್ ನಂಬರ್ 2, ಪೈರಟೆ. ಇದು ಪೈಲ್ ನಂಬರ್ 3, ಗ್ರೀನ್ ಅವೆಂಚುರಿನ್. ಇದು ಅತಿಚಾರಿ ಗುರುಗ್ರಹ, ಅಂದ್ರೆ ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್. ಮೇ 14 ಗುರುಗ್ರಹ ಮಿಥುನ ರಾಶಿಯಲ್ಲಿರ್ತದೆ. ಅಕ್ಟೋಬರ್ ಅಲ್ಲಿ ಮತ್ತೆ ಕರ್ಕ ರಾಶಿಗೆ ಹೋಗ್ತದೆ. ಆಕ್ಚುಲಿ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 12 ತಿಂಗಳಿಗೊಮ್ಮೆ ಹೋಗ್ತದೆ. ಮೇ ಅಲ್ಲಾಗಿ 5 ತಿಂಗಳಲ್ಲಿ ಮಿಥುನ ರಾಶಿಯಿಂದ ರಾಶಿಗೆ ಹೋಗ್ತದೆ. ಮತ್ತೆ ವಾಪಸ್ ಡಿಸೆಂಬರ್ ಮಿಥುನ ರಾಶಿಗೆ ರೆಟ್ರೋಗ್ರೇಡ್ ಆಗ್ತದೆ. ಅದರ ನಂತರ ಜೂನ್ ಅಲ್ಲಿ ಮತ್ತೆ ಕರ್ಕಾಟಕ ರಾಶಿಗೆ ಎಂಟ್ರಿ ಆಗ್ತದೆ. ಜೂನ್ ನಂತರ ಮತ್ತೆ ಅಕ್ಟೋಬರ್ ಅಲ್ಲಿ ಸಿಂಹ ರಾಶಿಗೆ ಎಂಟ್ರಿ ಆಗ್ತದೆ, 2026 ಅಕ್ಟೋಬರ್. ಸೊ ಇಲ್ಲಿ ಇದೊಂಥರ ಜುಪಿಟರ್ ಫಾಸ್ಟ್ ಮೂವ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಜುಪಿಟರ್ ಅಂದ್ರೆ ಗುರು, ದೈತ್ಯ ಗ್ರಹ. ಅಂತ ದೊಡ್ಡ ದೊಡ್ಡ ಬದಲಾವಣೆಗಳೇ ಆಗ್ತವೆ. ಸ್ಪಿರಿಚುವಲ್ ಜರ್ನಿಯಲ್ಲಿರುವ ಜೀವನದಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಇರ್ತದೆ. ಪಿಕೆ ಫೈಲ್ ರೀಡಿಂಗ್ ಇರ್ತದೆ 1, 2, 3. ಜುಪಿಟರ್ ಅತಿಚಾರಿ, ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್. ನಿಮ್ ಜೀವನದಲ್ಲಿ ಏನು ಚೇಂಜಸ್ ಬರ್ಬೋದು ಅಂತ ಹೇಳಿ. ಇದು ಅಸ್ಟ್ರಾಲಜಿಯಿಂದ ಮಾಡ್ತಿದ್ದೇನೆ. ಹೌಸ್, ಪ್ಲಾನೆಟ್ ಮತ್ತೆ ಝೋಡಿಯಾಕ್ ಸೈನ್ ಕಾರ್ಡ್, ಈ ಮೂರರಿಂದಲೂ ನಿಮ್ಗೆ ಒಂದೊಂದು ಕಾರ್ಡ್ ತೆಗಿತಿದ್ದೇನೆ. ಅಸ್ಟ್ರಾಲಜಿ ವೇ ಪ್ರಕಾರ ತೆಗಿತೇನೆ. ಮತ್ತೆ ಒಂದು ನಿಮ್ ಜೀವನದಲ್ಲಿ ಮೇಜರ್ ಕಾರ್ಡ್ ಏನ್ ತೆಗಿತೀನಿ, ಏನ್ ಚೇಂಜಸ್ ಬರ್ಬೋದು ಅಂತ ಹೇಳಿ. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್, ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ಫೈಲ್ ನಂಬರ್ 1, 2 ಕಾರ್ಡ್ ಬಂತು. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, ಬಾಟಮ್ ಆಫ್ ದ ಡೆಕ್, ಟೆಂಪರೆನ್ಸ್, ಬ್ಯಾಲೆನ್ಸ್. ಇದು ಟೋಟಲ್ ಆಗಿ ಒಂದು ಮೆಸೇಜ್. ಫೆಮಿನೈನ್ ಮತ್ತೆ ಮ್ಯಾಸ್ಕ್ಯುಲೈನ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಶಿವಶಕ್ತಿ ಇಲ್ಲಿ ಶಿವಶಕ್ತಿ ಬಂದು ನಿಮ್ಗೊಂದು ಮೆಸೇಜ್ ಕೊಡ್ತಿದ್ದಾರೆ. ನಿಮ್ಮಲ್ಲಿ ಏನು ಫೆಮಿನೈನ್ ಮತ್ತೆ ಮ್ಯಾಸ್ಕ್ಯುಲೈನ್ ಇದೆಯಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅರ್ಧನಾರೀಶ್ವರ ಎನರ್ಜಿ ಇದೆ. ಒನ್, 2, 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ರೆಡ್ ಕಾರ್ನಿಯಲಿಯನ್ ಚಾಯ್ಸ್ ಮಾಡಿದ್ದೀರಾ? ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್, ಗುರುಗ್ರಹದ ಅತಿಚಾರಿ ನಿಮ್ ಜೀವನದಲ್ಲಿ ಏನು ಚೇಂಜಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1. ಸೊ ನಿಮ್ಗೆ ಪ್ಲಾನೆಟ್ ಮತ್ತೆ ಅಸ್ಟ್ರಾಲಜಿ ಕಾರ್ಡ್ ತೆಗೆದಿದ್ದೇನೆ. ಇದರಲ್ಲಿ ಬರುವ ರಾಶಿ ಅಥವಾ ಯಾವುದೇ ಇದ್ದಿರ್ಬೋದು, ಗ್ರಹಗಳ ಅಥವಾ ಮನೆಗಳಿರ್ಬೋದು, ನಿಮ್ ಜಾತಕದಲ್ಲಿ ಇದ್ದಿರ್ಬೋದು. ಇದು ಜನರಲ್ ರೀಡಿಂಗ್ ಇರ್ತದೆ. ಸೊ ಇದು ಯಾವ್ದು ಬರ್ತದೆ ಆಕ್ಟಿವೇಶನ್ ಆಗಿರ್ಬೋದು ನಿಮ್ ಜಾತಕದಲ್ಲಿ. ಇದು ನಿಮ್ಮ ರಾಶಿ ರೀಡಿಂಗ್ ಇರುವುದಿಲ್ಲ, ಇದ್ರೂ ಇರ್ಬೋದು, ಇಲ್ಲದೇನೆ ಇರ್ಬೋದು. ರಾಶಿ ಅಥವಾ ಲಗ್ನ ಇರೋದಿಲ್ಲ ಇದು. ಒಂದೊಂದು ಕಾರ್ಡ್ ತೆಗಿತಿದ್ದೇನೆ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಹೌಸ್ ಕಾರ್ಡ್ ಇಂದ ಒಂದು, ಬಾಟಮ್ ಆಫ್ ದ ಡೆಕ್, ಪ್ಲಾನೆಟ್ ಕಾರ್ಡ್ ಇಂದ ಒಂದು, ಝೋಡಿಯಾಕ್ ಸೈನ್ ಇಂದ ಒಂದು, ಯಾವ್ದು ಬಂದಿದೆ ಅಂತ ಹೇಳಿ ನೋಡುವ. ನಿಮ್ಮ ಜೀವನದಲ್ಲಿ ಯಾವ್ದು ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿ. 2 ಕಾರ್ಡ್ ಬಂದಿದೆ, ಡೆತ್ ಮತ್ತೆ ಜಡ್ಜ್ಮೆಂಟ್. ವಾವ್, ಡೆವಿಲ್, ಸಾರಿ,
ಡೆವಿಲ್ ಮತ್ತೆ ಜಡ್ಜ್ಮೆಂಟ್. ಸೊ ನಿಮ್ಗೆ ಯಾವ ಝೋಡಿಯಾಕ್ ಸೈನ್ ಬಂದಿದೆ ಅಂತ ಹೇಳಿ ನೋಡುವ. ಟಾರಸ್, ಬಾಟಮ್ ಆಫ್ ದ ಡೆಕ್ ಟಾರಸ್. ಸ್ಕಾರ್ಪಿಯೋ, ಪ್ಲಾನೆಟ್ ಇಂದ ವೀನಸ್, ದ ಫಸ್ಟ್ ಹೌಸ್. ದ ಥರ್ಡ್ ಹೌಸ್. ಇನ್ನು ನಿಮಗೆ ರೀಬರ್ತ್ ಎನರ್ಜಿ ಬಂದಿದೆ. ಇದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಇರ್ಬೋದು, ನಿಮ್ ಜೀವನದಲ್ಲಿ ಅಥವಾ ಫ್ರೆಂಡ್ಶಿಪ್ ಇರ್ಬೋದು. ಇದನ್ನ ನೀವು ಬಿಟ್ಟು ಮುಂದೆ ಸಾಗ್ತಿದ್ದೀರಿ, ಒಂಥರ ಬರ್ಡನ್ ಅಂತ ನಿಮ್ಗೆ ಅನಿಸ್ತಾ ಇದ್ದಿರ್ಬೋದು. ಸೊ ಈಗ ನಿಮ್ ಲೈಫ್ ಒಂದು ರಿನಿವಲ್ ಆಗ್ತಾ ಇದೆ, ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್. ನೀವು ಮುಂದೆ ಫಾರ್ಚೂನ್ ಕಡೆ ನೋಡ್ತೀರಿ, ನಿಮ್ಮ ಫ್ಯೂಚರ್ ಕಡೆ ನೋಡ್ತಿದ್ದೀರಿ. ಸೊ ನೀವು ಸಿಂಗಲ್ ಇರ್ಬೋದು, ನೀವು ಸಿಂಗಲ್, ನಿಮ್ಗೆ ಮ್ಯಾರೇಜ್ ಆಗಿರ್ಬೋದು, ನೀವು ವಿಡೋ ಇರ್ಬೋದು, ಡೈವೋರ್ಸ್ ಇದ್ದಿರ್ಬೋದು. ಸೊ ನೀವು ಫೈನಾನ್ಸ್ ಅಲ್ಲಿ ನೀವು ತುಂಬಾ ರಿಚ್ ಇದ್ದೀರಿ. ಆದ್ರೆ ನೀವು ಸ್ಪಿರಿಚುವಲ್ ಜರ್ನಿ ಸಹ ಇದ್ದಿರ್ಬೋದು, ಸ್ಪಿರಿಚುವಾಲಿಟಿ ಕಡೆ ಸಹ ನೋಡ್ತಿರ್ಬೋದು, ನೀವು ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದಿರ್ಬೋದು, ವಾಟರ್ ಸೈನ್ಸ್ ಇದ್ರೂ ಇರ್ಬೋದು ಕೆಲವರು. ಸೊ ಇಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದಾದ್ರು ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಈಗ ನೀವು ಇದ್ದಿರ್ಬೋದು, ನಿಮ್ಮನ್ನ ನೀವು ಬಂಧನ ಮಾಡಿರ್ಬೋದು. ಸೊ ಇಲ್ಲಿ ನಿಮ್ಗೆ ಈ ಜುಪಿಟರ್ ಗುರುಗ್ರಹ ಬಂದು ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಒಂದು ಪ್ಯಾಷನ್ ಬರ್ತಿದೆ. ಸೊ ಇದು ಸ್ಕಾರ್ಪಿಯೋ ಬಂದಿದೆ, ವೃಶ್ಚಿಕ ಬಂದಿದೆ, ಪ್ಲಸ್ ಶುಕ್ರ ಗ್ರಹ ಬಂದಿದೆ. ಜೊತೆಗೆ ನಿಮ್ಗೊಂದು ಇಲ್ಲಿ ಪ್ಲೂಟೋ ಬಂದು ಟ್ರಾನ್ಸ್ಫಾರ್ಮೇಶನ್ ಕೊಡ್ತಿದ್ದಾರೆ. ಯುವರ್ ಎಬಿಲಿಟಿ ಟು ಟ್ರಾನ್ಸ್ಫರ್, ಟೇಕ್ ಎ ಬಿಗ್ ಲೀಪ್ ಟುವರ್ಡ್ ಅಂಡ್ ರೀಬರ್ತ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೀವು ಲೀಪ್ ಆಫ್ ಫೇತ್ ತಗೊಂಡು ಒಂದು ಬಿಗ್ ಸ್ಟೆಪ್ ಇಡಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ಮೂವ್ ಆಗ್ಬೇಕು, ಫಾರ್ವರ್ಡ್ ಆಗ್ಬೇಕು. ಇಲ್ಲಿ ಫೀನಿಕ್ಸ್ ಹೇಗೆ ಒಂದು ಬೆಂಕಿಯಿಂದ ಎದ್ದು ಬರ್ತದೆ, ಹಾಗೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಲೈಫ್ ಎಂಡ್ ಆಗಿರ್ಬೋದು. ಅಂದ್ರೆ ಇದೊಂಥರ ದುಃಖದ ಜೀವನವೇ ಇಟ್ಟಿರ್ಬೋದು. ಸೊ ಈಗ ನೀವು ಫೀನಿಕ್ಸ್ ಹಕ್ಕಿ ಅಂತ ಬೆಂಕಿಯಿಂದ ಎದ್ದು ಬರಬೇಕು ಅಂತ ಹೇಳ್ತಾರೆ. ಸೊ ಇದೊಂಥರ ಆಶಸ್, ಫೀನಿಕ್ಸ್ ರೈಸಸ್ ಫ್ರಮ್ ದ ಆಶಸ್ ಇದೆ ಈ ಎನರ್ಜಿ. ಸೊ ನೀವು ಲೀಪ್ ಆಫ್ ಫೇತ್ ತಗೊಂಡು ಫಾರ್ವರ್ಡ್ ಆಗ್ಬೇಕು. ನಿಮ್ಗೆ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇಲ್ಲಿ. ನೀವೇನಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ಮಾಡಬಹುದು. ನೀವು ಇಲ್ಲಿ ಲರ್ನ್ ಸಮಥಿಂಗ್ ಅಂತ ಬಂದಿದೆ, ಏನಾದ್ರು ಕಲಿಬಹುದು ಅಥವಾ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡಬಹುದು. ಸೊ ಥರ್ಡ್ ಹೌಸ್ ಇಲ್ಲಿ ಆಕ್ಟಿವೇಶನ್ ಆಗಿದೆ. ಸೊ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೆಲ್ಫ್ ಮಿರರಿಂಗ್, ನೀವು ಹೇಗೆ ನೋಡ್ತೀರಾ ಜನಗಳು ನಿಮ್ಮನ್ನು ಹಾಗೆ ನೋಡ್ತಾರೆ ಅಂತ ಹೇಳಿ. ನೀವು ಯಾವಾಗ್ಲೂ ದುಃಖದಲ್ಲೇ ಇದ್ರೆ, ಎಲ್ಲಾನು ಕಳ್ಕೊಂಡೆ ಅಂತ ಇದ್ರೆ, ಜನಗಳು ನಿಮ್ಮನ್ನು ನೆಗೆಟಿವ್ ದೃಷ್ಟಿಯಿಂದ ನೋಡ್ತಾರೆ. ಸೊ ನಿಮ್ಮನ್ನ ನೀವು ಮಿರರಿಂಗ್ ಮಾಡ್ಕೋಬೇಕು. ನಿಮ್ಮನ್ನ ನೀವು ಅಂದ್ರೆ ಏನ್ ಚೇಂಜಸ್ ಮಾಡ್ಕೊಳ್ಬೇಕು ನಾನು ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಒಂದು ಪ್ಯಾಷನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಕ್ರಿಯೇಟಿವಿಟಿ ಇರ್ಬೋದು. ಸೊ ಇದೇನ್ ಬೇಕಾದ್ರೆ ಒಂದು ಎನರ್ಜಿ ಬರ್ತಾ ಇದೆ ಮಂಗಳ ಗ್ರಹ. ಸೊ ತುಂಬಾ ಇಂಟೆನ್ಸ್ ಎನರ್ಜಿ ಇರ್ಬೋದು, ಮಾಸ್ಟರ್ ಇರ್ಬೋದು ನೀವು. ಸೊ ಅದೊಂಥರ ಚಾರ್ಮಿಂಗ್, ನಿಮ್ಮಲ್ಲಿ ಬ್ಯೂಟಿ ಇರ್ಬೋದು, ಸಕ್ಸಸ್ ಇರ್ಬೋದು, ಅಥವಾ ವ್ಯಾಲ್ಯೂಯೇಬಲ್ಸ್ ಇರ್ಬೋದು. ಶುಕ್ರ ಗ್ರಹ ಅಂದ್ರೆ ಇದೊಂಥರ ಲಕ್ಸುರಿ. ಸೊ ಇದೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ನೀವು ಎಜುಕೇಶನ್ ಅಥವಾ ನಿಮ್ದು ಏನು ಕ್ರಿಯೇಟಿವಿಟಿ ಇದೆ ಅದನ್ನ ನೀವು ಕಂಟಿನ್ಯೂ ಮಾಡುದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಚಾನ್ಸ್ ನಿಮಗೆ ಬರ್ತಾ ಇದೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ. ಇಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಸೊ ನಿಮ್ ಜೀವನದಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ರಿನಿವಲ್ ಎನರ್ಜಿ. ಇದು ಪೈಲ್ ನಂಬರ್ 1. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರಿ ಪೈರಟೇ ಸ್ಟೋನ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ ಫಾಸ್ಟ್ ಮೂಮೆಂಟ್ ಜುಪಿಟರ್ ಏನ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಮೇಜರ್ ಕಾರ್ಡ್, ದ ಫೂಲ್, ನ್ಯೂ ಬಿಗಿನಿಂಗ್. ಝೋಡಿಯಾಕ್ ಸೈನ್ ಇಂದ ತೆಗಿತಾ ಇದ್ದೇನೆ. ಇನ್ನು ಸೈನ್, ರಾಶಿ, ನಕ್ಷತ್ರ ಯಾವ್ದು ಬೇಕಾದ್ರೂ ಇದ್ದಿರ್ಬೋದು ಅಥವಾ ಇಲ್ದೇನೆ ಇದ್ದಿರ್ಬೋದು. ಇದರಲ್ಲಿ ಲಿಬ್ರಾ,
Bottom of the deck, Cancer. Bottom of the deck, Saturn. The 10th house. The 3rd house. ಇಲ್ಲಿ ಸ್ಯಾಟರ್ನ್, ಕ್ಯಾನ್ಸರ್, ಲಿಬ್ರಾ ಮತ್ತೆ ಕೆರಾನ್ ಬಂದಿದೆ. ಕ್ಲಾರಿಫಿಕೇಶನ್ ತೆಗಿತೇನೆ. ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಈ ನ್ಯೂ ಬಿಗಿನಿಂಗ್ ಸಕ್ಸಸ್ ತಂದು ಕೊಡ್ತಾ ಇದೆ. ಇಷ್ಟ ತನಕ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು ಅಥವಾ ಡಿಪ್ರೆಷನ್ ಇದ್ದಿರ್ಬೋದು, ಹೇಗೆ ಮೂವ್ ಆಗ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ನಿಮ್ಮಲ್ಲಿ ಎಲ್ಲಾನು ಕ್ರಿಯೇಟಿವಿಟಿ ಇದೆ, ಆದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, ನಿಮ್ಗೆ ಸಪೋರ್ಟ್ ಇಲ್ಲದೆ ಇದ್ದಿರ್ಬೋದು, ಜನಗಳ ಸಪೋರ್ಟ್ ಇಲ್ಲದೆ ಇದ್ದಿರ್ಬೋದು, ನೀವೇನಾದ್ರೂ ಈಗ ಕಲಿತಾ ಇದ್ದಿರ್ಬೋದು. ಸೊ ಇಲ್ಲೊಂದು ಹೊಸ ನಿಮ್ದು ಜರ್ನಿ ಸ್ಟಾರ್ಟ್ ಆಗ್ತದೆ, ನ್ಯೂ ಬಿಗಿನಿಂಗ್ ಆಗ್ತದೆ. ನೀವು ತುಂಬಾ ಧೈರ್ಯದಲ್ಲಿ ಮುಂದೆ ಸಾಗುವರಿದ್ದೀರಿ ಫ್ಯೂಚರ್ ಕಡೆ. ಇದು ಬ್ಯಾಲೆನ್ಸ್ ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಂದು ಹಾರ್ಮೋನಿ ಮತ್ತೆ ಬ್ಯಾಲೆನ್ಸ್ ಇರ್ಬೇಕು. ಇದು ರಿಲೇಶನ್ಶಿಪ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಬಂದಿದೆ ಇಲ್ಲಿ. ಸೊ ನೀವು ನರ್ಚರಿಂಗ್ ಮಾಡ್ಬೇಕು, ಒಂದು ಮದರ್ ಟೈಪ್ ನೀವು ನರ್ಚರಿಂಗ್, ಒಂದು ತಾಯಿ ಮಗುವನ್ನು ಹೇಗೆ ಕೇರ್ ಮಾಡ್ತಾಳ ಆ ತರ ನಿಮ್ಮ ಮನಸ್ಸಲ್ಲಿ ಒಂದು ಹಾರ್ಟ್ ಚಕ್ರ ಓಪನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಫ್ಯಾಮಿಲಿ ಕಡೆ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಅಥವಾ ನಿಮ್ಮ ಮಕ್ಳು ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬೋದು. ಸೊ ತುಂಬಾ ನರ್ಚರಿಂಗ್ ಇರ್ಬೇಕು, ಇಮೋಷನಲ್ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಇದ್ದಿರ್ಬೋದು, ರ್ಯಾಶ್ ಎನರ್ಜಿ ಇದ್ದಿರ್ಬೋದು. ಸೊ ಇಲ್ಲಿ ಹಾರ್ಮನಿ ಬೇಕು ಅಂತ ಹೇಳ್ತಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ. ಇಲ್ಲಿ ನಿಮ್ಗೆ ಒಂದು ಹೀಲಿಂಗ್ ಪವರ್, ಎಂಪತಿ ಎಬಿಲಿಟಿ ಕೊಡ್ತಿದ್ದಾರೆ. ಸೊ ನೀವು ಅದನ್ನು ಇನ್ನೊಬ್ಬರಿಗೆ ಟೀಚ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ರೆಮಿಡೀಸ್, ಯಾವ್ದಾದ್ರು ಒಂದು ನಿಮ್ ಮೆಡಿಸಿನ್ ಪ್ಲಾಂಟ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಹೀಲಿಂಗ್ ಪವರ್ ನೀವು ಬೇರೆಯವರಿಗೆ ಕಲಿಸಬಹುದು, ಅಥವಾ ಅದನ್ನು ನೀವು ಕಲಿಬಹುದು ಅಂತ ಹೇಳ್ತಿದ್ದಾರೆ. ಈ ಸ್ಯಾಟರ್ನ್ ಒಂದು ನಿಮ್ಗೆ ವಿಸ್ಡಮ್ ಕೊಡ್ತಾ ಇದೆ. ನಿಮ್ಗೆ ಈಗ ಜೀವನದಲ್ಲಿ ಯಾವುದೇ ಚಾಲೆಂಜಸ್ ಬಂದಿರ್ಬೋದು. ಸೊ ಆ ಚಾಲೆಂಜಸ್ ಇಂದ ನೀವು ವಿಸ್ಡಮ್ ಗೇನ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಏನು ಕಷ್ಟಗಳು ಬಂದಿದ್ಯಾ ಅದನ್ನೇ ನೀವು ಚಾಲೆಂಜ್ ಆಗಿ ತಕೊಂಡು ಅದರಲ್ಲೇ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಕ್ಸಸ್ ಇದೆ ನಿಮ್ಗೆ, ಜೊತೆಗೆ ಒಂದು ಸ್ಟೇಟಸ್ ಬರ್ತಾ ಇದೆ. ಸೊ ಔಟ್ಸೈಡ್ ದ ವರ್ಲ್ಡ್ ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಅಚೀವ್ಮೆಂಟ್ ಮಾಡ್ತಿರ್ಬೋದು. ಸೊ ನೀವೆಲ್ಲಾದ್ರೂ ಸ್ಪೇಸ್ ವರ್ಕ್ ಮಾಡ್ತಿರ್ಬೋದು, ಅಥವಾ ಸ್ಟಾರ್ಸ್ ಗಳ ಬಗ್ಗೆ ಅಥವಾ ಅಸ್ಟ್ರಾಲಜಿ ಕಲಿತಿರ್ಬೋದು, ಅಥವಾ ನೀವು ಸೋಷಿಯಲ್ ಮೀಡಿಯಾ ಅಥವಾ ಏನಾದ್ರೂ ಒಂದು ಯೂಟ್ಯೂಬ್ ಮಾಡ್ತಿರ್ಬೋದು, ಏನೇ ಇದ್ದಿರ್ಬೋದು. ಏನಿದ್ರು ನಿಮ್ಮ ಅಚೀವ್ಮೆಂಟ್ ಮತ್ತೆ ಸ್ಟೇಟಸ್ ಔಟ್ಸೈಡ್ ವರ್ಲ್ಡ್ ಅಂತ ಹೇಳ್ತಿದ್ದಾರೆ. ಸೊ ಔಟ್ಸೈಡ್ ವರ್ಲ್ಡ್ಸ್ ನಿಮ್ದು ಅಚೀವ್ಮೆಂಟ್ ಮತ್ತೆ ಸ್ಟೇಟಸ್ ರೀಚ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನೀವೇನಾದ್ರು ಎಜುಕೇಶನ್ ಕಂಟಿನ್ಯೂ ಮಾಡೋದಿರ್ಬೋದು. ಸೊ ಅದನ್ನ ನೀವು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಆ ಪೊಟೆನ್ಶಿಯಲ್ ಇದೆ. ಸೊ ಅದನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ನೀವು ಅಂದ್ರೆ ತುಂಬಾ ಹೈಟಿಗೆ ರೀಚ್ ಆಗ್ಬೇಕು ಅಂತ ಹೇಳಿ, ಇದೇ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್. ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಬಂದು ನಿಮ್ಮ ಕಷ್ಟದಲ್ಲೇ ನೀವು ಮುಂದೆ ಸಾಗಿ ನೀವೇನಾದ್ರೂ ಹೀಲಿಂಗ್ ಪವರ್ ಕಲಿಬಹುದು, ಬೇರೆಯವರಿಗೆ ಟೀಚ್ ಮಾಡಬಹುದು. ನಿಮ್ಮ ಸಕ್ಸಸ್ ಮತ್ತೆ ನಿಮ್ಮ ಸ್ಟೇಟಸ್ ಔಟ್ಸೈಡ್ ದ ವರ್ಲ್ಡಿಗೂ ಇದು ಇದಾಗುದಿದೆ ಅಂತ ಹೇಳ್ತಿದ್ದಾರೆ, ಸ್ಪ್ರೆಡ್ ಆಗುದಿದೆ ಅಂತ ಹೇಳಿ. ಸೊ ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿ ಗ್ರೀನ್ ಅವೆಂಚರ್ ಚಾಯ್ಸ್ ಮಾಡಿದೀರಾ, ನಿಮ್ದು ಫಾಸ್ಟ್ ಮೂವ್ಮೆಂಟ್ ಆಫ್ ಜುಪಿಟರ್ ಏನ್ ಕೊಡ್ತಾ ಇದೆ ಅಂತ ಹೇಳಿ ನೋಡುವ. ನೇಚರ್, ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ನಿಮ್ಗೆ ಕೊಡ್ತಾ ಇದೆ ಈ ಜುಪಿಟರ್ ಬಂದು. ಸಜಿಟೇರಿಯಸ್, ಧನು ರಾಶಿ, ಗುರುಗ್ರಹ ಬಂದಿದೆ. ಟಾರಸ್,
ವೆಸ್ಟ, ಮಾರ್ಸ್, 11th house, 4th house. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಮೇಜರ್ ಕಾರ್ಡ್, ಮೇಜರ್ ಚೇಂಜಸ್ ಇದೆ. 4ನೇದು ಮೇಜರ್ ಕಾರ್ಡ್. ಆರ್ ಕಾರ್ಡ್ ಅಲ್ಲಿ 4 ಮೇಜರ್ ಕಾರ್ಡ್. ಸೊ ನೀವು ಹಳೆಯದನ್ನೆಲ್ಲ ಬಿಟ್ಟು ಮುಂದೆ ಮೂವ್ ಆಗ್ತಿದ್ದೀರಿ, ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಿ. ನೀವು ದೇವರನ್ನು ತುಂಬಾ ಪ್ರಾರ್ಥನೆ ಮಾಡ್ತಿರ್ಬೋದು. ನಿಮ್ಗೆ ಇಲ್ಲಿ ರೀಬರ್ತ್, ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ದೇವರು. ಇಲ್ಲೂ ಡೆತ್ ಅಂಡ್ ರೀಬರ್ತ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ. ಸೊ ಒಂದು ರಿನ್ಯೂವಲ್ ಎನರ್ಜಿ ಇದೆ ನಿಮ್ ಜೀವನದಲ್ಲಿ, ಒಂದು ಹೋಪ್ ಬರ್ತಿದೆ. ಇಷ್ಟ ತನಕ ನೀವು ಹೋಪ್ ಕಳ್ಕೊಂಡಿರ್ಬೋದು, ಎಲ್ಲ ಕಳ್ಕೊಂಡೆ ಅಂತ ಹೇಳಿ ಇಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ. ಸೊ ಈಗ ಅದೆಲ್ಲವನ್ನು ಬಿಟ್ಟು ಒಂದು ಹೊಸ ಲೈಫ್ ಕಡೆ ಹೋಗ್ತಿದ್ದೀರಿ. ಇದು ನೀವೇನಾದ್ರೂ ಇಲ್ಲಿ ಸಜಿಟೇರಿಯಸ್ ಬಂದಿದೆ ಗುರುಗ್ರಹ, ನೀವು ಟೀಚರ್ ಆಗ್ಬೋದು, ನೀವು ಸ್ಪಿರಿಚುವಲ್ ಟೀಚರ್ ಆಗ್ಬೋದು, ಅಥವಾ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ನಿಮ್ಮಲ್ಲೊಂದು ಆ ಎನರ್ಜಿ ಬರ್ತದೆ, ಒಂದು ಲೈಟಿಂಗ್ ಸ್ಪಿರಿಟ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕಡೆ ಒಂದು ಸ್ಪಿರಿಟ್ ಬಂದಿದೆ. ಅಂದ್ರೆ ನೀವೇನಾದ್ರೂ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು, ಕೆಲವರು, ಎಲ್ರೂ ಅಲ್ಲ. ಸೊ ಆ ಸ್ಪಿರಿಚುವಲ್ ಜರ್ನಿ ಏನಿರ್ತದೆ ನಿಮ್ಗೆ, ಅದಕ್ಕೊಂದು ಸ್ಟ್ರೆಂತ್ ಬರ್ತದೆ. ಸೊ ದ ಗಾಡೆಸ್ ವಿದಿನ್ ಅಂತ ಹೇಳ್ತಿದ್ದಾರೆ ಇಲ್ಲಿ ವೆಸ್ಟ ಬಂದು, ಯುವರ್ ಸೇಕ್ರೆಡ್ ಸ್ಪಿರಿಚುವಲ್ ಸೆಂಟರ್ ಅಂಡ್ ಕ್ವೈಟ್ ಡಿಗ್ನಿಟಿ ಅಂತ ಹೇಳಿ. ಸೊ ನಿಮ್ಮಲ್ಲೇ ದೇವರು ಇದ್ದಾರೆ. ಸೊ ನಿಮ್ಮಲ್ಲೇ ದೇವರು ಇದ್ದಾರೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ನೀವು ಧರ್ಮಗುರುಗಳಿರ್ಬೋದು, ಪ್ರೀಸ್ಟ್ ಇರ್ಬೋದು. ಸೊ ಇಲ್ಲಿ ಗುರುಗ್ರಹ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದೆ. ಅಂದ್ರೆ ನಿಮ್ಮ ಪವರ್ ಅನ್ನು ಎಂಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಸುಪೀರಿಯರ್ ಕಾನ್ಫಿಡೆನ್ಸ್ ಗೆ ಬನ್ನಿ ಅಂತ ಹೇಳಿ. ಸೊ ನಿಮ್ಗೆ ಗುಡ್ ಫಾರ್ಚೂನ್ ಕೊಡ್ತಿದ್ದಾರೆ ಇಲ್ಲಿ ಗುರುಗ್ರಹ ಬಂದು ನಿಮ್ಗೆ. ಸೊ ಅಥಾರಿಟಿ ಸಹ ಸಿಗ್ತಾ ಇದೆ, ಫಾರ್ಚೂನ್ ಜೊತೆ ಅಥಾರಿಟಿ ಪ್ಲಸ್ ನಿಮ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ 11th ಹೌಸ್ ಬಂದಿದೆ. 11th ಹೌಸ್ ಅಂದ್ರೆ ಇದೊಂಥರ ನಿಮ್ಗೆ ಇದು ಮಲ್ಟಿಪ್ಲೈಯರ್. ಇಲ್ಲಿ ನಿಮ್ಗೆ ಕಾಸ್ಮೋಸ್ ಗ್ರ್ಯಾಂಟ್ ವಿಶಸ್ ಅಂತ ಬಂದಿದೆ. ಇಲ್ಲಿ ಅಂದ್ರೆ ಫಾರಿನ್ ಕಂಟ್ರಿಲೆಲ್ಲ ಒಂದು ಸ್ಟಾರ್ ನೋಡಿದ್ರೆ ಅದನ್ನ ನೋಡಿ ವಿಶಸ್ ಅಂದ್ರೆ ಅವರು ಪ್ರಾರ್ಥನೆ ಮಾಡ್ತಾರೆ, ಅಂದ್ರೆ ಆ ವಿಶಸ್ ಗ್ರ್ಯಾಂಟ್ ಆಗ್ತದೆ. ಸೊ ನಿಮ್ಗೆ ಲಕ್, ಫ್ರೆಂಡ್ಸ್ ಮತ್ತೆ ಸೋಷಿಯಲ್ ಒಕೇಶನ್ಸ್ ಬರ್ತಾ ಇದೆ. ಸೊ ನೀವೇನಾದ್ರೂ ಇಷ್ಟು ತನಕ ಪ್ರಾರ್ಥನೆ ಮಾಡ್ತಿರ್ಬೋದು, ಆ ಪ್ರಾರ್ಥನೆ ನಿಮ್ಗೆ ಈಗ ಅದರ ಫಲ ಬರ್ತಾ ಇದೆ, ಪ್ರಾರ್ಥನೆಯ ಫಲ ಬರ್ತಾ ಇದೆ. ಸೊ ನಿಮ್ಗೆ ಕಾಸ್ಮೋಸ್, ಇಲ್ಲಿ ಯೂನಿವರ್ಸ್ ತುಂಬಾ ಬರ್ತಿದ್ದಾರೆ. ಯೂನಿವರ್ಸ್ ಇಂದ ನಿಮ್ಗೊಂದು ವಿಶಸ್ ಗ್ರ್ಯಾಂಟ್ ಆಗ್ತಾ ಇದೆ. ಸೊ ಗುರುಗಳು ಇದ್ದಿರ್ಬೋದು, ನೀವು ಒಂಥರ ಇದು ಫೈರ್ ಪ್ಯಾಷನ್ ಅಂತಲೇ ಹೇಳ್ಬೋದು. ಫಿಸಿಕಲ್ ಎನರ್ಜಿ ಜಾಸ್ತಿ ಆಗ್ತದೆ. ಇಷ್ಟು ತನಕ ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇದ್ದಿಲ್ದೆ ಇರ್ಬೋದು. ಸೊ ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರ್ತದೆ. 4th ಹೌಸ್ ಆಕ್ಟಿವೇಶನ್ ಆಗ್ತದೆ. ಸೊ ನಿಮ್ಗೆ ಮನೆ ಫ್ಯಾಮಿಲಿ, ಅಥವಾ ನೀವೇನಾದ್ರೂ ಯಾವ್ದಾದ್ರು ಫೌಂಡೇಶನ್ ಹಾಕುದಿದ್ರೆ ಯಾವ್ದಕ್ಕಾದ್ರೂ ಮನೆಗಿರ್ಬೋದು, ಬಿಸಿನೆಸ್ ಇರ್ಬೋದು, ಅಥವಾ ನಿಮ್ದು ಸ್ಪಿರಿಚುವಲ್ ಜರ್ನಿ ಇದ್ದಿರ್ಬೋದು, ಎಲ್ಲದಕ್ಕೂ ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ. ಸೊ ನೀವು ನೇಚರ್ ಜೊತೆ ಬೆರೆಯೋರಿದ್ದೀರಿ. ಪೈಲ್ ನಂಬರ್ 3. ಸೊ ಬಿಗ್ ಚೇಂಜಸ್ ಇದೆ ಪೈಲ್ ನಂಬರ್ 3 ಅವರಲ್ಲಿ. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.